ಕೊನೆಗೂ ಇವತ್ತು IPLದು ಫೈನಲ್ ಮ್ಯಾಚ್ ಶುರು ಆಗ್ತದೆ. ಪಂಜಾಬ್ ವರ್ಸಸ್ RCB. ಇವತ್ತಿನ ಮ್ಯಾಚಿಗೆ ಏನಪ್ಪ ಅಂದರೆ RCBನವರು ಟಾಸ್ ಗೆದ್ದು ಇವರು ಬೌಲಿಂಗ್ ತಗೊಂಡ್ಬಿಟ್ಟು ಅವರಿಗೆ 108 ರನ್ಗೆ ಆಲ್ ಔಟ್ ಮಾಡಬೇಕು. ಆ 108 ರನ್ನಲ್ಲಿ 6 ಜನಕ್ಕೆ 18 ರನ್ಗೆ ಔಟ್ ಮಾಡಬೇಕು ಬೌಲರ್ಸ್ಗಳು. ಇದನ್ನು RCBನವರು ಚೇಸ್ ಮಾಡ್ತಾ ಒಬ್ರು 60 ರನ್ ಹೊಡಿತಾರೆ, ಒಬ್ರು 48 ರನ್ ಹೊಡಿತಾರೆ. 5 ಜನ ಎರಡು ವಿಕೆಟ್ ತಗೊಂತಾರೆ. ಅಲ್ಲಿಗೆ 10 ವಿಕೆಟ್ ಆಯಿತು. ಇವತ್ತಿನ ಮ್ಯಾಚ್ದು ಏನು ಹೇಳ್ತಾರೆ, ಮ್ಯಾಚ್ ಮುಗಿದ ಮೇಲೆ ಇಷ್ಟು ರನ್ನಿಂದ ಗೆದ್ರು ಅಂತ ಹೇಳ್ತಾರಲ್ವಾ, ಅದನ್ನ ಇವತ್ತು RCBನವರು 10 ವಿಕೆಟಿಂದ ಗೆಲ್ಲಬೇಕು. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ 14-15 ಮ್ಯಾಚ್ಗಳು ಆಡ್ಬಿಟ್ಟಿದ್ದೀವಿ ರೀ. ಈ ಕೊನೆ ಮ್ಯಾಚಲ್ಲೂ ಸಸ್ಪೆನ್ಸ್ ಥ್ರಿಲ್ಲರ್ ನೋಡ್ಕೊತ ಕೂತ್ಕೋಬೇಕಾ? ಇಲ್ಲ. ಅವ್ರಿಗೆ ಏನು ಅಂದರೆ ಬರೀ 10 ಓವರಲ್ಲೇ 108 ರನ್ಗೆ ಆಲ್ಔಟ್ ಮಾಡಿಬಿಟ್ಟು ಅದನ್ನು ಚೇಸ್ ಮಾಡಿ 1 ವಿಕೆಟ್ ಇಲ್ಲದೆ RCBನವರು ಗೆಲ್ಲಬೇಕು ಅಂದರೆ ಅದರಲ್ಲಿ ಪ್ರತಿಯೊಬ್ಬ ಬೌಲರ್ಗೂ 2 ವಿಕೆಟ್ ತಗೋಬೇಕು. ಪ್ರಿಡಿಕ್ಷನ್ ಅಂದರೆ ಈ ಥರ ಇರಬೇಕು, ನೋಡಬೇಕು. ನಾವು ಟೋಟಲ್ ಸ್ಕೋರ್ ಕಾರ್ಡಲ್ಲಿ ಎಲ್ಲಿ ನೋಡಿದ್ರು ಬರೀ 18 ಅಂತಾನೆ ಕಾಣಿಸ್ಬೇಕು. ಅದ್ರ ಜೊತೆಗೆ IPL ಕಪ್ಪು ಕೂಡ ನಮ್ದಾಗಬೇಕು. ಹೇಗಿದೆ ಒಟ್ಟಲ್ಲಿ ಇವತ್ತಿನ ಮ್ಯಾಚನ್ನ ತುಂಬ ರಿಲ್ಯಾಕ್ಸ್ ಆಗಿ ನೋಡ್ಬೇಕ್ರಿ. ಈ ಸಸ್ಪೆನ್ಸ್ ಥ್ರಿಲ್ಲರ್, ಈ ಟೆನ್ಷನ್ನು ಅದೆಲ್ಲ ಇವತ್ತಿನ ಮ್ಯಾಚಿಗೂ ಬೇಕಾ? ನಮಗೆ ಮೇನ್ ಏನಪ್ಪ ಅಂದರೆ ಇವತ್ತಿನ ದಿನ ನಾವು ಕಪ್ಪು RCBನವರು ತಗೊಂಡ್ಬಿಟ್ಟು ಮನೆಗೆ ಬರಬೇಕು ಅಷ್ಟೇ. ನೋಡೋಣ ರೀ. ಇವತ್ತಿನ ಮ್ಯಾಚಲ್ಲಿ ನಮ್ಮ ಟೀಮ್ನಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಪರ್ಫಾರ್ಮ್ ಕೊಡ್ತಾ ಇದ್ದಾರೆ. ಅದರಲ್ಲಿ ವಿರಾಟ್ ಕೊಹ್ಲಿಯಿಂದ ಹಿಡಿದು ಜಿತೇಶ್ ಶರ್ಮಾಯಿಂದ ಹಿಡಿದು ಯಶ್ ದಯಾಳಿಂದ ಹಿಡಿದು ಪ್ರತಿಯೊಬ್ಬರು. ನೋಡೋಣ ರೀ ಇವತ್ತಿನ ಮ್ಯಾಚು ಯಾವ ಥರ ಶುರು ಆಗುತ್ತೆ ಅಂತೇಳಿ. ನಾನಂತೂ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ, ಒಟ್ಟಿನಲ್ಲಿ ಅವರು ಮ್ಯಾಚ್ನಲ್ಲಿ ಇವರು ಹೊಡೆಯುವಂಥ ಪ್ರತಿಯೊಂದು ರನ್ನಿಂದ ಹಿಡಿದು ಇವರು ತಗೊಳ್ಳುವಂಥ ವಿಕೆಟ್ನ ಒಂಥರ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡಬೇಕು ಅಂತ ಇದ್ದೀನಿ. ಇನ್ನೊಂದು ಏನು ಗೊತ್ತಾ, ಬೆಂಗಳೂರಿನಲ್ಲಿ ನೀವು ಯಾವುದೇ ಜಾಗದಲ್ಲಿ ಹೋಗಿ, ಯಾವುದೇ ಏರಿಯಾದಲ್ಲಿ ಹೋಗಿ, ಪ್ರತಿಯೊಬ್ಬರು RCB ಅಂತಾನೆ ಕಾಣಿಸ್ತಾ ಇದೆ. ಈ ಸಾರಿ ಫ್ಯಾನ್ದು ವಿಲ್ ಪವರು ತುಂಬ ಅದ್ಭುತವಾಗಿದೆ. ಈ ಒಂದು ವಿಲ್ ಪವರಿಂದ RCBನವರು ಎಂಥ ಚಾಲೆಂಜಿಂಗ್ ಪರಿಸ್ಥಿತಿ ಬಂದರೂ ಅದನ್ನು ತುಂಬ ಸುಲಭವಾಗಿ ಎದುರಿಸಿ ಇವತ್ತು ಮ್ಯಾಚ್ನೇ ಗೆಲ್ತಾರೆ. ಒಟ್ಟಿನಲ್ಲಿ ಮ್ಯಾಚ್ ಇನ್ನೂ ಸ್ವಲ್ಪ ಟೈಮ್ನಲ್ಲಿ ಶುರು ಆಗುತ್ತೆ, ನೋಡೋಣ. ಒಟ್ಟಿನಲ್ಲಿ RCBನವರು ಟಾಸ್ ಫಸ್ಟ್ ಏನಾದ್ರು ಗೆದ್ದರೆ ಇವರು ಬೌಲಿಂಗ್ ತಗೊಂಡ್ಬಿಟ್ಟು ಅವ್ರಿಗೆ ಆದಷ್ಟು ಬೇಗ ಔಟ್ ಮಾಡಬೇಕು. ಬೈ ಚಾನ್ಸ್ ಇವರು ಟಾಸ್ ಸೋತು ಇವರಿಗೆ ಬ್ಯಾಟಿಂಗ್ ಬಂದರೂ ಕೂಡ ಅವ್ರಿಗೆ ಕಮ್ಮಿ ಅಂದ್ರೂ 250 ರನ್ ಚೇಸ್ ಕೊಡಬೇಕು. ನೋಡೋಣ ಇರಿ. 250ಕ್ಕಿಂತ ಅಲ್ಲ, ಅವರು ಎಷ್ಟು 286 ಹೊಡ್ತಿದ್ರಲ್ವ, ಸೇಮ್ ರನ್ RCBನವರು ಕೂಡ ಚೇಸ್ ಕೊಡಬೇಕು. ಒಟ್ಟಿನಲ್ಲಿ ಇವತ್ತು RCBನವರು ತುಂಬ ಸುಲಭವಾಗಿ ಗೆಲ್ಲಬೇಕು. ಇವತ್ತಿನ ದಿವಸನೂ ಸಸ್ಪೆನ್ಸ್ ಇಲ್ಲ, ಅದೆಲ್ಲ ಬೇಕಾ ನಮಗೆ? ಅದೆಲ್ಲ ಬೇಡ. ಒಟ್ಟಿನಲ್ಲಿ ಕಪ್ಪು RCBಗೆ ಸಿಕ್ಕರೆ ಸಾಕು. ಒಟ್ಟಿನಲ್ಲಿ ನಾವು ಈ ಸಾರಿ ಕಪ್ಪು ತಗೊಂಡ್ಬಿಟ್ಟು ಏನು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಮೂಲೆಗೂ ಗೊತ್ತಾಗಬೇಕು ಇವತ್ತು RCBನವರು ಕಪ್ ಗೆದ್ದಿದ್ದಾರೆ ಅಂತ ಹೇಳಿ.